ನೋಡಿ ಫ್ರೆಂಡ್ಸ್, ಉಳ್ಳಿ ಕಟ್ಟು ಬೇಯಿಸಿ ಕಟ್ಟು ಬಸ್ತು ಅದಕ್ಕೆ ಮೆಣಸಿನ್ಕಾಯಿ ಹುರಿದ ಹಾಕಿದ್ದೀನಿ. ಇದು ಉಳ್ಳಿ ಕಟ್ಟು, ಇದು ಹುಳ್ಳಿಕಾಳು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀವಿ. ಇದಕ್ಕೆ ಬೆಲ್ಲದಲ್ಲಿ ಹಾಕ್ಕೊಂಡು ಊಟ ಮಾಡಬೇಕು. ಈಗ ಉಳ್ಳಿಕಟ್ಟು ಅಂದರೆ ಉಳ್ಳಿಕಟ್ಟಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಕೊತ್ತಂಬರಿ, ಜೀರಿಗೆ, ಲವಂಗ ಮೆಣಸಿನ್ಕಾಯಿ, ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನಂತರ ಇದು ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟಾದರೆ ಸಾಕು ಕೊತ್ತಂಬರಿ ಪುಡಿ ಎಲ್ಲ ಮಿಕ್ಸು. ನೆಕ್ಸ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಹೆಚ್ಚಿಟ್ಕೊಂಡಿರಬೇಕು, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಇಟ್ಕೊಂಡು ಇದನ್ನು ಈಗ ಸ್ವಲ್ಪ ಗಸಗಸೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹುರಿದಿರೋ ಧನಿಯಾ, ಜೀರಿಗೆ, ಲವಂಗ, ಏಲಕ್ಕಿ, ಸ್ವಲ್ಪ ಚಕ್ಕೆ ಎಲ್ಲ ಮಿಕ್ಸಿ ಮಾಡಿ ಸಾಂಬಾರಿಗೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಅದರ ಜೊತೆಗೆ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಹೆಚ್ಚಿರೋ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ. ನೋಡಿ, ಜೀರಿಗೆ, ಧನಿಯಾ ಪುಡಿ ಮತ್ತು ಏಲಕ್ಕಿ, ಲವಂಗ ಎಲ್ಲ ಹಾಕಿ ಮಿಕ್ಸಿ ಮಾಡಿರೋದನ್ನ ಜೊತೆಗೆ ಜೀರಿಗೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಸೇರಿಸ್ಕೊಳ್ಳಿ. ನಂತರ ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈ ರೀತಿ ಒಗ್ಗರಣೆ ಕೊಡಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಗಸಗಸೆ ಸೇರಿಸಿಕೊಳ್ಳಿ. ಸಣ್ಣ ಕಾಳು ಅಂತಾರೆ ನಮ್ಮ ಕಡೆ, ಕೆಲವು ಕಡೆ ಗಸಗಸೆ ಅಂತಾರೆ. ಎಲ್ಲರೂ ಕರೆಯೋದು ಗಸಗಸೆ ಅಂತ, ಕೆಲವು ಕಡೆ ಸಣ್ಣ ಕಾಳು ಅಂತ ಕೂಡ ಕರೀತಾರೆ. ಅದನ್ನು ಮಿಕ್ಸ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದನ್ನು ಕೆಳಗಡೆ ಇಳಿಸಿಕೊಳ್ಳಿ. ಫ್ರೈ ಮಾಡಿ ಇದನ್ನು ತೆಗೆದು ಇದಕ್ಕೆ ಹಾಕಿಕೊಳ್ಳಿ. ಮಿಕ್ಸಿ ಜಾರಿಗೆ ಇದನ್ನು ನೀಟಾಗಿ ತೆಗೆದು ಹಾಕಿಕೊಳ್ಳಿ. ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿ ರಸ ತೆಗೆದುಕೊಳ್ಳಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಶುಂಠಿ ಸೇರಿಸಿ ಇದಿಷ್ಟನ್ನು ಹಾಕಿ ರುಬ್ಬಿಕೊಳ್ಳಿ. ಈ ರೀತಿ ನುಣ್ಣಗೆ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಕಟ್ಟಿಗೆ ಸೇರಿಸಿಕೊಳ್ಳಿ. ನಂತರ ಇದನ್ನು ನೀಟಾಗಿ ತೊಳೆದು ಹಾಕಿಕೊಳ್ಳಿ. ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತದೋ ಅಷ್ಟನ್ನು ನೀಟಾಗಿ ಮಾಡಿಕೊಳ್ಳಿ.
ಈ ರೀತಿ ಹುಣಸೆಹಣ್ಣನ್ನು ನೆನೆಸಿಕೊಂಡು ಅದಕ್ಕೆ ಸ್ವಲ್ಪ ಅದನ್ನು ನೀಟಾಗಿ ಹುಳಿ ಬಿಡುವ ಹಾಗೆ ನಾನು ಆಲ್ರೆಡಿ ನೆನೆ ಇಟ್ಕೊಂಡಿದ್ದೀನಿ. ಅದರ ಹುಳಿಯನ್ನು ನೀಟಾಗಿ ಹಿಂಡಿಕೊಳ್ಳಬೇಕು. ನಂತರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಹಾಕಿ ಈ ರೀತಿ ನೋಡಿ, ಒಣಮೆಣಸಿನಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಹಾಕಿದ್ದೀನಿ. ಈ ರೀತಿ ಮಾಡಿ ಕುದಿಯಲು ಬಿಟ್ಟರೆ ಹುರುಳಿ ಕಟ್ಟು ಅಥವಾ ಹುರುಳಿ ಸಾಂಬಾರ್ ರೆಡಿಯಾಗಿರುತ್ತದೆ. ಅದಕ್ಕೆ ಸರಿಯಾಗಿ ರುಚಿ ನೋಡಿ, ಸ್ವಲ್ಪ ಉಪ್ಪು, ಹುಳಿ ಹೇಗಿದೆ ನೋಡಿ ಮತ್ತೆ ಹಾಕಿಕೊಳ್ಳಿ.